ಕಾಂಗ್ರೆಸ್ನವರ ವಿಚಾರದಲ್ಲಿ ಕಗ್ಗಂಟಾಯಿತು ಅಂತ ಹೇಳಿದ್ರೆ, ಮತ್ತೊಂದು ಕಡೆ ಈಗ ಬೆಳಗಾವಿ ರಾಜಕಾರಣದ ಬಿಕ್ಕಟ್ಟು ಇದೀಗ ಹುಬ್ಬಳ್ಳಿಗೆ ಶಿಫ್ಟ್ ಆಗ್ತಾ ಇದೆ. ಸೊ ಅಲ್ಲಿ ಯಾವ ರೀತಿಯಾಗಿ ಬೆಳವಣಿಗೆಗಳು ನಡೀತಾ ಇದೆ? ಹಾಗಾದ್ರೆ ಒಂದೇ ಕಡೆ ಕಾಣಿಸ್ಕೊಳ್ತಾ ಇದ್ದಾರೆ ಬಿಜೆಪಿ ಅತೃಪ್ತ ನಾಯಕರು. ನೋಡಿ, ಒಂದ್ ಕಡೆ ರಮೇಶ್ ಜಾರಕಿಹೊಳಿ ಅವರು, ಸೌದಿ ಅವರು, ಕಾರಜೋಳ ಅವರು ಸಭೆಯನ್ನ ನಡೆಸಲಿಕ್ಕೆ ಮುಂದಾಗಿದ್ದಾರೆ ಈ ಸಂದರ್ಭದಲ್ಲಿ. ಸೊ ರಮೇಶ್ ಜಾರಕಿಹೊಳಿ ಅವರು ಎಲ್ಲೋ ಒಂದು ಕಡೆ ಈ ಸಂದರ್ಭದಲ್ಲಿ ಬೆಳಗಾವಿ ರಾಜಕಾರಣದ ಬಿಕ್ಕಟ್ಟು ಹುಬ್ಬಳ್ಳಿಗೆ ಶಿಫ್ಟ್ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಸಾಕಷ್ಟು ರೀತಿಯಾದಂತಹ ಸರ್ಕಸ್ಗಳನ್ನ ಕೂಡ ಮಾಡ್ತಾ ಇದ್ದಾರೆ ಅವರು. ಸೊ ಇಲ್ಲಿ ಸಾಕಷ್ಟು ಅಸಮಾಧಾನ ದೊಡ್ಡ ಮಟ್ಟದಲ್ಲಿ ತಾಂಡವ ಆಡ್ತಾ ಇರೋದನ್ನ ಕೂಡ ನಾವು ಇಲ್ಲಿ ಗಮನಿಸಬಹುದು. ಒಂದು ಕಡೆ ಬೆಳಗಾವಿ ರಾಜಕಾರಣದ ಬಿಕ್ಕಟ್ಟು ಹುಬ್ಬಳ್ಳಿಗೆ ಶಿಫ್ಟ್ ಆಗಿರೋ ಹಿನ್ನೆಲೆಯಲ್ಲಿ ಬಿಜೆಪಿ ಅವ್ರಿಗೂ ಕೂಡ ಒಂದ್ ರೀತಿ ಸಂಕಷ್ಟ ಎದುರಾಗ್ತಾ ಇದೆ. ಒಂದ್ ಕಡೆ ರಮೇಶ್ ಜಾರಕಿಹೊಳಿ ಅವರು ಬಿಗಿಪಟ್ಟನ್ನ ಸಡಿಲಿಸುವಂತಹ ಲಕ್ಷಣಗಳೇ ಕಾಣಿಸ್ತಾ ಇಲ್ಲ. ಬನ್ನಿ, ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ಲಿಕ್ಕೆ ನಮ್ಮ ಪ್ರತಿನಿಧಿ ಶಿವರಾಮ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶಿವರಾಮ್, ಇಲ್ಲಿ ರಮೇಶ್ ಜಾರಕಿಹೊಳಿ ಅವ್ರದೇ ದೊಡ್ಡ ತಲೆನೋವಾಗ್ಬಿಟ್ಟಿದ್ಯಾ ಬಿಜೆಪಿ ಅವರಿಗೆ ಅನ್ನೋದೊಂದು ಪ್ರಶ್ನೆ, ಏನ್ ಹೇಳ್ತೀರಿ? ಶ್ರುತಿ, ಖಂಡಿತ ಅಂತ ಹೇಳ್ಬೋದು. ಯಾಕಂದ್ರೆ ಬೆಳಗಾವಿಯಲ್ಲಿ ನಿನ್ನೆ ಏನು ಮಧ್ಯಾಹ್ನ ಸಂಜೆವರೆಗೂ ಸಹ ಸಭೆ ಮಾಡಿದಂತಹ ಪ್ರಹ್ಲಾದ್ ಜೋಶಿ ಅವರು ಅದನ್ನ ಮತ್ತೆ ಅವರಿಬ್ಬರನ್ನು ಸಹ ಹುಬ್ಬಳ್ಳಿ ಕರೆತಂದಿದ್ರು. ಇಲ್ಲೂ ಸಹ ಪ್ರತ್ಯೇಕವಾಗಿ ಕ್ಯೂಬಿಕ್ಸ್ ಹೋಟೆಲ್ ನಲ್ಲಿ ಪ್ರತ್ಯೇಕವಾಗಿ ಸಭೆ ಮಾಡಿದ್ರು. ಆದ್ರೂ ಸಹ ಏನಂದ್ರೆ ರಮೇಶ್ ಏನು ಗೋಕಾಕ್ ಸಾವ್ಕಾರ್ನ ಮುಗಿಯೋ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಲಕ್ಷ್ಮಣ ಸವದಿ ಮತ್ತು ಗೋಕಾಕ್ ಸಾವ್ಕಾರ್ ಇಬ್ಬರನ್ನು ಸಹ ಕೂಡಿಸಿ ಸಂಧಾನ ಸಭೆ ಮಾಡುವಂತ ಪ್ರಯತ್ನ ಮಾಡಲಾಯಿತು. ಆದ್ರೆ ಯಾವುದೇ ಕಾರಣ ಅಂದ್ರೆ ಟಿಕೆಟ್ ವಿಚಾರವಾಗಿ ಮತ್ತು ಬೆಳಗಾವಿ ಬಣ ರಾಜಕಾರಣ ವಿಚಾರವಾಗಿ ಬಿಸಿಯೇರಿದ ಚರ್ಚೆಯೂ ಸಹ ನಡೆದಿದೆ. ಅಂತಿಮವಾಗಿ ಯಾವುದೇ ರೀತಿಯ ಒಂದು ತಾರ್ಕಿಕ ಅಂತ ಕಂಡಿಲ್ಲ. ಅಂದ್ರೆ ಟಿಕೆಟ್ ಕೊಡ್ಲೇಬೇಕು ಮಹೇಶ್ ಕುಮಟಾಳಿಗೆ ಅನ್ನೋ ಒಂದು ಪಟ್ಟನ್ನು ರಮೇಶ್ ಜಾರಕಿಹೊಳಿ ಹಿಡಿದಿದ್ದಾರೆ. ಮತ್ತೊಂದು ಕಡೆ ಲಕ್ಷ್ಮಣ ಸವದಿ ಟಿಕೆಟ್ ತಮಗೆ ಕೊಡ್ಬೇಕು, ಅಥಿಟಿ ಟಿಕೆಟ್ ಅನ್ನೋ ಒಂದು ವಾದವನ್ನು ಮಾಡಿದ್ದಾರೆ. ಹೀಗಾಗಿ ಯಾವ ಒಂದು ಸಭೆ ತಾರ್ಕಿಕ ಅಂತ್ಯ ಕಾಣದೇನೆ ಕೊನೆಗೊಂಡಿದೆ. ಯಾರ್ಪಾಡಿಗೆ ಅವರು ಸಭೆ ಮುಗಿದ ನಂತರ ಯಾರ್ಪಾಡಿಗೆ ಅವರು ಹೊರಟು ಹೋಗಿದ್ದಾರೆ. ಅಥಿಟಿ ಏನು ಮಾಜಿ ಶಾಸಕರಾದಂತ ಮಾಜಿ ಸಚಿವರಾದಂತ ಲಕ್ಷ್ಮಣ ಸವದಿ ಅವರು ಪ್ರಹ್ಲಾದ್ ಜೋಶಿ ಅವ್ರ ಜೊತೆ ಕಾರ್ನಲ್ಲಿ ಹೊರಟು ಹೋಗಿದ್ರೆ, ರಮೇಶ್ ಜಾರಕಿಹೊಳಿ ಅವರು ತಂಪಾಡಿ ತಾವು ಹೊರಟು ಹೋಗಿದ್ದಾರೆ. ಈಗ ಏನು ರಮೇಶ್ ಜಾರಕಿಹೊಳಿ ಮತ್ತು ಸೌದಿ ಇಬ್ರು ಸಹ ಬೆಂಗಳೂರಿಗೆ ಹೋಗಿದ್ದಾರೆ ಅನ್ನೋ ಒಂದು ಮಾತಿದೆ. ಅಂದ್ರೆ ಈಗ ಏನು ಬೆಳಗಾವಿ ರಾಜಕಾರಣ ಹುಬ್ಬಳ್ಳಿಗೆ ಶಿಫ್ಟ್ ಆಗಿ ಇದಾದ ನಂತರ ಬೆಂಗಳೂರು ಕಡೆ ಹೊರಟಿದೆ ಅಂತ ಹೇಳ್ಬೋದು. ಅಲ್ಲೂ ಒಂದೇನಾದ್ರೂ ಸಂಧಾನ ಮಾತುಕತೆ ಮಾಡುವಂತ ಸಾಧ್ಯತೆಗಳಿದಾವೆ. ಆದ್ರೂ ಸಹ ಏನಂದ್ರೆ ಬೆಳಗಾವಿ ಬಿಕ್ಕಟ್ಟು ಒಂದ್ ರೀತಿಯಲ್ಲಿ ಬಿಜೆಪಿಗೆ ದೊಡ್ಡ ಕಗ್ಗಂಟಾಗಿದೆ ಅಂತ ಹೇಳ್ಬೋದು ಶ್ರುತಿ. ಓಕೆ, ಇನ್ನು ಜೊತೆಗೆ ಶಿವರಾಮ್, ರಮೇಶ್ ಜಾರಕಿಹೊಳಿ ಅವರ ಮುನಿಸಿನಿಂದ ಒಂದು ಕಡೆ ಲಕ್ಷ್ಮಣ್ ಸವದಿ ಅವರು ಕೂಡ ಸಿಡಿದಿದ್ದಾರೆ. ಮತ್ತೊಂದು ಕಡೆಗೆ ಈ ರಮೇಶ್ ಜಾರಕಿಹೊಳಿ ಅವರ ಈ ವಿಚಾರದಲ್ಲಿ ಹೈಕಮಾಂಡ್ ಏನ್ ಡಿಸಿಷನ್ ತೆಗೆದುಕೊಳ್ಳುತ್ತೆ ಅನ್ಸುತ್ತೆ? ಏನಾದ್ರು ವಾರ್ನಿಂಗ್ ಕೊಡುವಂತ ಕೆಲಸಗಳಾಗತ್ತಾ, ಹೇಗೆ ಅಂತ? ಶ್ರುತಿ, ಈಗಾಗಲೇ ಪ್ರಹ್ಲಾದ್ ಜೋಶಿ ಅವರೇ ವಾರ್ನಿಂಗ್ ಕೊಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ಬಹಿರಂಗವಾಗಿ ಹೇಳಿಕೆ ಕೊಡಬಾರ್ದು ಮತ್ತು ಏನು ಪಕ್ಷದ ವಿರುದ್ಧ ಯಾವುದೇ ರೀತಿಯ ಒಂದು ಹೆಜ್ಜೆಗಳಿಡಬಾರ್ದು ಅನ್ನೋ ಒಂದು ವಾರ್ನಿಂಗ್ ಕೊಟ್ಟಿದ್ದಾರೆ. ಕೊಟ್ಟ ನಂತರವೂ ಸಹ ಏನಂದ್ರೆ ಅದು ಅದಕ್ಕೆ ಒಂದು ಬಗ್ಗೋ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ರಮೇಶ್ ಜಾರಕಿಹೊಳಿ ಸೆಡ್ ಹೊಡೆದಿರೋದ್ರಿಂದಾಗಿ ಅಲ್ಲಿ 3 ಬಣಗಳು ಸೃಷ್ಟಿಯಾಗಿದ್ದಾವೆ. ಅಂದ್ರೆ ಬೆಳಗಾವಿಯಲ್ಲಿ ಒಂದು ಕಡೆ ರಮೇಶ್ ಜಾರಕಿಹೊಳಿ ಬಣ, ಮತ್ತೊಂದು ಕಡೆ ಲಕ್ಷ್ಮಣ ಸವದಿ, ಇನ್ನೊಂದು ಕಡೆ ಶಶಿಕಲಾ ಜೊಲ್ಲೆ ಅವರ ಬಣ. ಈ 3 ಬಣಗಳಿಂದಾಗಿ ಈಗ ಏನಂದ್ರೆ ಬಿಜೆಪಿಗೆ ಒಂದು ದೊಡ್ಡ ಇಕ್ಕಟ್ಟು ಸೃಷ್ಟಿಯಾಗಿದೆ ಅಂತ ಹೇಳ್ಬೋದು. ಅದರಲ್ಲೂ ಏನು ಟಿಕೆಟ್ ಕೊಡಬೇಕು, ಟಿಕೆಟ್ ಅನೌನ್ಸ್ಮೆಂಟ್ ಮಾಡ್ಬೇಕು ಅನ್ನೋ ಒಂದು ಸಂದರ್ಭದಲ್ಲಿ ಇದು ಬಣ ತಿಕ್ಕಾಟದಿಂದಾಗಿ ಒಂದು ಬಿಜೆಪಿಗೆ ಒಂದು ಟಿಕೆಟ್ ಮೊದಲನೇ ಪಟ್ಟಿ ಘೋಷಣೆ ಮಾಡಲಾರದ ಸ್ಥಿತಿ ನಿರ್ಮಾಣವಾಗಿದೆ ಶ್ರುತಿ. ಓಕೆ ಶಿವರಾಮ್, ಥ್ಯಾಂಕ್ ಯು ತಮ್ಮೆಲ್ಲ ಕಂಪ್ಲೀಟ್ ಮಾಹಿತಿಗಾಗಿ.